ಸರ್ ಈಗ ಅದೇ ನಾನು ಹೇಳಿದೆ ನಿಮಗೆ, ನಾಲ್ಗಿದೆ ಅಂತ ಏನೇನೋ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸರ್. ಜನ ಬುದ್ಧಿವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಈಗ ನಾನೇನೋ ಮಾತಾಡಿದೆ ಅಂದರೆ ನಾನು ಯಾಕೆ ಮಾತಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ತಾರೆ, ತಕ್ಷಣವೇ ಸ್ಪಂದಿಸ್ತಾರೆ. ಸೋಷಿಯಲ್ ಮೀಡಿಯಾಗಳು ಹೋಗಿ ನೋಡಿ ಒಂಚೂರು ಆ ಹೇಳಿಕೆಗಳಿಗೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ದಾರೆ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ. ನಾವು ಬಿಜಾಪುರದಲ್ಲಿ ಒಳ್ಳೆ ಕೆಲಸ ಮಾಡೋಣ. ರಾಜಕಾರಣ ಮಾಡ್ತಕ್ಕಂಥದ್ದು ಉದ್ದೇಶ ಜನರಿಗೆ ಒಳ್ಳೇದು ಮಾಡಬೇಕು ಅಂತ. ಸ್ವಾಮಿ ನನ್ನ ಇವತ್ತರ ಏನೋ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷನ ಮಾಡಿದ್ದಾರೆ ನಾನು ಒಬ್ಬನೇ ಶ್ರೇಷ್ಠನಾ? ನನ್ನಂಥ ಸಾವಿರಾರು ಜನ ಭಾರತೀಯ ಜನತಾ ಪಕ್ಷ ನನಗಿಂತ ಸಮರ್ಥರಿದ್ದಾರೆ. ಅದರ ಅದೃಷ್ಟ ಹಣೆ ಬರೋನು ಬೇಕಲ್ವಾ? ನನ್ನನ್ನು ಗುರುತಿಸಿದ್ದಾರೆ, ನನ್ನ ಕರ್ತವ್ಯ ನಾನು ಮಾಡಬೇಕಷ್ಟೇ. ನೀನು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತ ಮುಖಂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥರಿದ್ದಾರೆ, ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಸಮರ್ಥರಿದ್ದಾರೆ, ಪದಾಧಿಕಾರಿಗಳಾಗಲಿಕ್ಕೆ ಸಮರ್ಥರಿದ್ದಾರೆ, ಪಕ್ಷ ಕಟ್ಟೋದಕ್ಕೆ ಸಮರ್ಥರಿದ್ದಾರೆ. ಅದು ಯಾರಿಗೇ ಒಬ್ಬರಿಗೆ ಅವಕಾಶ ಸಿಕ್ಕಿರ್ತದೆ. ಸಿಕ್ಕಾಗ ಉಳಿದವರೆಲ್ಲರೂ ಕೂಡ ನಾವು ಸಮಾಧಾನವಾಗಿ ಕಾಯಬೇಕು. ಆವಾಗ ಕಾಯ್ದರೆ ಮುಂದೆ ನಮಗೆ ಅವಕಾಶ ಸಿಗ್ತದೆ. ಇಲ್ಲ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನಾಗುತ್ತೆ ಹೇಳು, ಹಣೆ ಬರೋ ಅಷ್ಟೇ. ಕೋರ್ ಕಮಿಟಿಯಲ್ಲಿ ಚರ್ಚೆ ಇದೆ. ನಾನು ಆ ಪ್ರಶ್ನೆಗೆ ನಾನು ಇಲ್ಲಿ ದಯಮಾಡಿ ಉತ್ತರ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ನಮ್ಮ ಪಕ್ಷದ ಈಗಾಗಲೇ ವರಿಷ್ಠರು ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಅವರೆಲ್ಲರೂ ಕೂಡ ಸ್ಪಷ್ಟತೆಯನ್ನು ಕೊಟ್ಬಿಟ್ಟಿದ್ದಾರೆ.